ಇವತ್ತು ಕಾಡಲ್ಲಿ ಈ ತರ ಆಗುತ್ತೆ ಅಂತ ನಂಗೆ ಗೊತ್ತೇ ಇರ್ಲಿಲ್ಲ. ನಮ್ ದೋಸ್ತ ನೋಡಿದ್ರೆ ಜಾರ್ಕೊಂಡ್ ದಬಾಕೊಂಡ್ ಬಿದ್ದೇ ಬಿಟ್ಟ. ಎಲ್ಲರಿಗೂ ಬೆಳಗ್ಗಿನ ಶುಭೋದಯ. ಇವತ್ ನಾವು ಬಂದಿದ್ದು ಒಳ್ಳೆ ಕಾಡಿಗೆ. ಎಲ್ಲ ಏನ್ ಮಾಡ್ತಿದ್ದೀರಾ? ಬರ್ರ ಬರ್ರ ಬರ್ರ. ಯಾಕ್ಲ ಮಚ್ಚ ಫ್ರೆಂಡ್ ಅಲ್ಲ ನೀನು, ಫ್ರೆಂಡ್ ಅಲ್ಲ ನೀನು. ಪದೇ ಒಳಗೆ ಹಂದಿ ಸಿಕ್ಕಂದ್ ಉಲ್ಡಾಡ್ತೈತಲ್ಲ, ಹಂಗ ಉಲ್ಡಾಡ್ತಿದ್ಯಲ್ಲ ಮಚ್ಚ, ಯಾಕೋ? ಗೈಸ್, ಕಳಲಿ ಕೊಯ್ಕೊಂಡ್ ಹೋಗ್ತಿದೀವಿ ಮನೆಗೆ ತಿನ್ನಕ್ಕೆ ಅಂತಂದು. ಕೆಲ್ಸಿಲ್ಲ ಭವಿಷ್ಯಿಲ್ಲ ಅಂತಾರಲ್ಲ, ಇದೇ ನೋಡಿ ನಮ್ದು. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ. ಬೆಲೆಗೆ ಏನ್ ಮಾಡಕತ್ತಿ? ಅಲ್ಲ, ಬೆಲೆಗೆ ಏನ್ ಮಾಡಕತ್ತಿ? ಎರಡು 4 5 ಇವಲಿ ಮಾಸ್ಟರ್ ಪೀಸ್ ನ ಎಲ್ಲೋ ನೋಡ್ದಂಗದಲ್ಲ. ಚಲೋ ದೊಡ್ಡದು ಇಲ್ಲೇ ಹಂಗ ನೋಡು. ಯಾಕಪ್ಪ? ಇಲ್ಲ ದೊಡ್ಡ ನಂಗೆ ಕೊಡು. ಬೇಡ, ಮುಕ್ಳಾಡೋದ್ ಬೇಡ. ಮುಚ್ಚ ಬಾಯಿ, ನೀನು ಒಬ್ಬ ಫ್ರೆಂಡ್ ಏನೋ. ನಂಗರ ಕೊಟ್ರೆ ನೀವು ಹಂಚಿನ ಮಾರ್ಲಿ. ಫಸ್ಟ್ ನಿಮ್ಮ ಮನೆ ಎಲ್ಲಿ ಹೋಗೀಗ? ಅಲ್ಲ ಅಣ್ಣ, ಈ ತರ ಕತ್ಕೊಂಡ್ ಹೊಂಟ್ರ ಮನೆ ಮೆಟ್ಟಿಂದ ಹೊಡಿಲ್ಲ. ನಮ್ಮಪ್ಪ ಹೇಳಿದ್ರು, ನೀನು ಮಗನೇ ಅಲ್ಲ, ನೀನು ಬೋಳಿ ಮಗ ಅಂತ. ಜನ ಅಂದ್ರು ಬೆಳೆ ಮಾತ್ರ ಮಸ್ತ್ ಐತ್ ನೋಡಿ. ಬೆಳೆ ಮಾತ್ರ ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ. ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ ಲೇ. ಇವ್ನ ಹೆಂಗ ನೋಡೋ, ಹಂದಿನ ತಂದೂರ್ ಬಂಡ್ಲಿಗೆ ಹಾಕಿ. ನಮ್ಮ ಊರಿಗೆ ಕಳ್ಳರು ಬಂದಿದ್ದಾರೆ. ನಿಮ್ಮ ಬಕೆಟು ಮತ್ತೆ ಬಟ್ಟೆಗಳನ್ನು ಒಳಗೆ ನೇತಾಕಿ. ತಿರುಗುಣ ಊರಾಗ ಹುಲಿಯಾಗಿ ಹಾಳಾಗುದ್ಯಾಕೋ ಹೆಣ್ಣಿಗೆ. ನೀ ಇದ್ರ ಸಾಕು ನನ್ನ ಬೆನ್ನಿಗೆ, ಇದ್ದಂಗು ಡಬ್ಬಲ ಗುಂಡಿಗೆ. ಗೆಳೆಯ ನೀನು ನನ್ನ ಆಸ್ತಿ.